ಅದು ಪರಿಶೀಲನೆ ಮಾಡಿ ಅದನ್ನು ಅಷ್ಟನ್ನು ಸೀಜ್ ಮಾಡಿ ನಮ್ಮ APMC ಸ್ವಾಧೀನಕ್ಕೆ ಕೊಟ್ಟಿದ್ವಿ. ಆಹಾರ ಮತ್ತು ಸಂರಕ್ಷಣೆ ಅಧಿಕಾರಿಗಳನ್ನು ಆ ವಸ್ತುಗಳನ್ನು ಕಳಿಸಿ ಶಾಂಪಲನ್ನು ಅದು ಕಂಡು ಬಂದರೆ ಖಂಡಿತವಾಗಿಯೂ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಮತ್ತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಉಡುಪಿ ನಗರದ ವ್ಯಾಪ್ತಿಯಲ್ಲಿ ಮಾರ್ಕೆಟ್ ಇರ್ಬೋದು ಮತ್ತು ನಮ್ಮ APMC ಮಾರ್ಕೆಟಿಗೆ ಇಂಥ ಕೆಮಿಕಲ್ ಮಿಶ್ರಣವಾದಂಥ ಆಹಾರ ಪದಾರ್ಥಗಳು ಇರ್ಬೋದು, ತರಕಾರಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಇತರೆ ವಸ್ತುಗಳು ಬರೆದಿದ್ದಾಗೆ ನಾವು ಕಟ್ಟುನಿಟ್ಟು ಕ್ರಮ ಕೈಗೊಳ್ತೀವಿ. ಮತ್ತು ನಮ್ಮ ಸಿಬ್ಬಂದಿಗಳು ಸಹ ಯೋಜನೆ ಮಾಡಿ ಎಲ್ಲ ಪರಿಶೀಲನೆ ಮಾಡಲಿಕ್ಕೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಾಲವಾಡ ಕ್ರಾಸ್ ಬಳಿ ಏಕಾಏಕಿ ಸಾರಿಗೆ ಬಸ್ನ ಚಕ್ರ ಕಳಚಿ ಬಿದ್ದಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದೆ. ಧಾರವಾಡದಿಂದ ನವಲಗುಂದ ಕಡೆಗೆ ಹೋಗ್ತಾ ಇದ್ದ ವೇಳೆ ಬಸ್ನ ಮುಂದಿನ ಚಕ್ರ ಕಳಚಿ ಹೊಲಕ್ಕೆ ಬಿದ್ದಿದೆ. ತಕ್ಷಣ ಚಾಲಕ ಶರೀಫ್ ಹಂಚಿನಾಳ ಬಸ್ ನಿಯಂತ್ರಣಕ್ಕೆ ತೆಗೆದುಕೊಂಡು ರಸ್ತೆ ಪಕ್ಕ ನಿಲ್ಲಿಸಿ ಅನಾಹುತವನ್ನ ತಪ್ಪಿಸಿದ್ದಾರೆ. ಕಳೆದ ರಾತ್ರಿ ಸುರಿದ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಗೆ ಸಿಡಿಲು ಬಡಿದು ಜೈನ ಮಂದಿರದ ಶಿಖರ ಜಖಂಗೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ 1008 ಪಾರ್ಶ್ವನಾಥ ಜೈನ ಮಂದಿರದ ಶಿಖರಕ್ಕೆ ನಿನ್ನೆ ಸಿಡಿಲು ಬಡಿದ ಪರಿಣಾಮ ಶಿಖರದ ಒಂದು ಭಾಗದ ಸಿಮೆಂಟ್ ಕಿತ್ತು ಒಂದಷ್ಟು ಭಾಗಗಳು ಬಿರುಕು ಬಿಟ್ಟಿವೆ. ಇದೀಗ ಶಿಖರದ ದುರಸ್ತಿಗೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ಜಮೀನು ಕೆಲಸ ಮಾಡಿಕೊಡುವ ವಿಚಾರಕ್ಕೆ VA ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಲಂಚ ಪಡೆಯುತ್ತಿರುವ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕಸ್ತೂರು ರಂಗಪ್ಪನಹಳ್ಳಿಯ ಗ್ರಾಮ ಆಡಳಿತಾಧಿಕಾರಿ ದಾಸೇಗೌಡ ವ್ಯಕ್ತಿಯೊಬ್ಬರಿಂದ ಲಂಚ ಪಡೆದಿದ್ದಾರೆ. ದಾಸೇಗೌಡರ ಲಂಚಾವತಾರ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮನೆ ಕೆಲಸದವರ ಮಾತನ್ನ ಕದ್ದು ಕೇಳಿಸಿಕೊಂಡು ಮಂತ್ರಾಲಯಕ್ಕೆ ಹೋಗಿದ್ದವರ ಮನೆಗೆ ಖದೀಮರು ಕನ್ನ ಹಾಕಿ ಕಾಕಿ ಕೈಗೆ ತಗ್ಲಾಕೊಂಡಿರುವ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ರಾಯರ ದರ್ಶನಕ್ಕೆ ಹೋದವರ ಮನೆಗೆ ನುಗ್ಗಿದ ಕಳ್ಳರು 1.5 kg ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ರು. ಆ ನಂತರ ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನ ಪಡೆದು ವಾಪಸ್ ಆಗ್ತಿದ್ದ ವೇಳೆ ಆರೋಪಿ ಸನ್ಯಾಸಿ ನಂದೀಶ್ ಕಾಕಿ ಕೈಗೆ ಲಾಕ್ ಆಗಿದ್ದಾನೆ. ಇನ್ನು ಬಂಧಿತನಿಂದ 1 kg 800 ಗ್ರಾಂ ಚಿನ್ನ ಸೇರಿದಂತೆ 18,000 ನಗದನ್ನ ವಶಕ್ಕೆ ಪಡೆಯಲಾಗಿದೆ. ಸೈಟ್ ವಾಪಸ್ ಬಗ್ಗೆ ಬಿಜೆಪಿ ಟೀಕೆ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದವರು, ನಾವು ಏನೇ ಮಾಡಿದ್ರೂ ಟೀಕೆ ಆಗುತ್ತೆ, ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಯತ್ನ ನಡೀತಾ ಇದೆ. ನೈತಿಕತೆ ಇದ್ದಾಗ, ಸತ್ಯ ಇದ್ದಾಗ ಯಾಕೆ ಹೆದರಬೇಕು? ಸೈಟ್ ವಿಚಾರದಲ್ಲಿ ಗೊಂದಲ ಆದ್ರೆ ಏನ್ ಮಾಡೋಕ್ಕಾಗುತ್ತೆ? ಅದಕ್ಕೆ ಸಿಎಂ ಪತ್ನಿ ಸೈಟ್ ವಾಪಸ್ ಕೊಡ್ತಿದ್ದಾರೆ ಅಂತ ಹೇಳಿದ್ರು. ನೋಡ್ರಿ, ಏನ್ ಮಾಡಿದ್ರು ಟೀಕೆ ಆಗ್ತಾ ಇದೆಯಲ್ವಾ? ನೀವು ವಾಪಸ್ ಕೊಟ್ಟರು ಟೀಕೆ ಆಗ್ತಾ ಇದೆ, ಕಾನೂನಾತ್ಮಕವಾಗಿ ಫೈಟ್ ಮಾಡ್ತಾ ಇದ್ರು ಟೀಕೆ ಆಗ್ತಾ ಇದೆ. ಮೊಸರಲ್ಲಿ ಕಲ್ಲು ಹುಡುಕ್ತಾನೆ ಇದ್ರೆ ಎಲ್ಲಿಗೆ ಕೊನೆ ಆಗುತ್ತೆ? ಇದು ಎಲ್ಲೋ ಯಾವತ್ತಾದ್ರೂ ಒಂದಿನ ಇದು ಕೊನೆ ಆಗ್ಬೇಕಲ್ವಾ? ನೋಡ್ರಿ, ಏನ್ ಮಾಡಿದ್ರು ಟೀಕೆ. ಧಾರವಾಡ ತಾಲೂಕಿನ ನಿಗದಿ ಗ್ರಾಮದ ರೈತನ ಹೊಲದಲ್ಲಿ ಹೆಬ್ಬಾವು ಪತ್ತೆಯಾಗಿದೆ. ಅಂಬ್ಲಿಕೊಪ್ಪ ಗ್ರಾಮದ ಹದ್ದಿನಲ್ಲಿರುವ ಸಿದ್ದಬಸಪ್ಪ ಹಳಿಯಾಳ ಎಂಬ ರೈತನ ಜಮೀನಿನಲ್ಲಿ ಕಬ್ಬಿನ ಗರಿ ಸುಲಿಯುವಾಗ ಹೆಬ್ಬಾವು ಪತ್ತೆಯಾಗಿದೆ. ಸ್ಥಳಕ್ಕೆ ಉರಗ ರಕ್ಷಕ ಯಲ್ಲಪ್ಪ ಜೋಡಹಳ್ಳಿ ಆಗಮಿಸಿ ಹೆಬ್ಬಾವನ್ನ ರಕ್ಷಿಸಿ ಅರಣ್ಯಕ್ಕೆ ರವಾನಿಸಿದ್ದಾರೆ. ಒಮ್ಮೆ ಅಟಕೆ ಹಿಡಿತದ್ರು. ಇನ್ನು ಕಾಫಿನಾಡು ಚಿಕ್ಕಮಗಳೂರು ತರೀಕೆರೆ ತಾಲೂಕಿನ ಬರಗೇನಹಳ್ಳಿಯಲ್ಲೂ ಕೂಡ ಹೆಬ್ಬಾವು ಪತ್ತೆಯಾಗಿದೆ. ಜಮೀನಲ್ಲಿ ಕೆಲಸ ಮಾಡುವಾಗ ಹೆಬ್ಬಾವು ಪ್ರತ್ಯಕ್ಷವಾಗಿದ್ದು ರೈತ ಮಾರುತಿ ಎಂಬುವರ ಕೈಗೆ ಹಾವು ಸುತ್ತಿಕೊಂಡಿದೆ. ಬಳಿಕ ಗ್ರಾಮಸ್ಥರು ಹರಸಾಹಸ ಪಟ್ಟು ಹೆಬ್ಬಾವನ್ನ ಸೆರೆ ಹಿಡಿದಿದ್ದಾರೆ. ಸುರೇಶ್ ಅಣ್ಣ ಇದೀನಪ್ಪ ಅಂಬೆ. ಸುರೇಶ್ ಅಣ್ಣ
ಮೂಡಾಗೆ ಸಿಎಂ ಪತ್ನಿ 14 ಸೈಟ್ಗಳನ್ನ ವಾಪಸ್ ನೀಡಿದ್ದಾರೆ. ಈ ಬಗ್ಗೆ ಮೂಡಾ ಕಚೇರಿಗೆ ತಾಯಿ ಪರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅಧಿಕೃತವಾಗಿ ಪತ್ರವನ್ನು ರವಾನಿಸಿದ್ದಾರೆ. ಈ ಸಂಬಂಧ ಮೂಡಾ ಆಯುಕ್ತ ರಘುನಂದನ್ ಪ್ರತಿಕ್ರಿಯಿಸಿದ್ದು, ಮೂಡಾ ಕಾಯ್ದೆ ಪ್ರಕಾರ ಕ್ರಮಕ್ಕೆ ಪರಿಶೀಲನೆ ಮಾಡುತ್ತೇನೆ. ಕ್ರಯ ರದ್ದು ಮಾಡುವುದಕ್ಕೆ ಟೈಮ್ ಬಾಂಡ್ ಇಲ್ಲ. ಹಿರಿಯ ಅಧಿಕಾರಿಗಳ ಸಲಹೆಯನ್ನ ಪಡ್ಕೊಂಡು ಮುಂದಿನ ತೀರ್ಮಾನವನ್ನ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಶ್ರೀಮತಿ ಪಾರ್ವತಿ ಅವರ ಪುತ್ರ MLC ಆದಂತಹ ಯತೀಂದ್ರ ಅವರು ಪ್ರಾಧಿಕಾರಕ್ಕೆ ಅವರೇ ಖುದ್ದು ಭೇಟಿ ಕೊಟ್ಟು ಪತ್ರ ಕೊಟ್ಟು ಹೋಗಿದ್ದಾರೆ. ಓಕೆ, ಅದರಲ್ಲಿ ಆ ಪತ್ರದಲ್ಲಿ ಬೇರೆ ರಿಸಲ್ಟ್ಸ್ ಏನಾದ್ರು ಇದೆ? ಒಂದು ಪತ್ರ ನಿನ್ನೆ ಮೀಡಿಯಲ್ಲಿ ಬಂದಿತ್ತಲ್ಲ, ಅದೇ ಪತ್ರ. ಓಕೆ, ಅದೇ ಪತ್ರ ಕೊಟ್ಟು ಹೋಗಿದ್ದಾರೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಹೇಗಿರುತ್ತೆ ಸರ್? ಅದೆಲ್ಲ ಕ್ರಯ ರದ್ದು ಮಾಡುವಂಥದ್ದು. ನಾನು ಈಗ ಏನೇನಿದೆ ಆ್ಯಕ್ಟ್ ಏನಿರುತ್ತೆ, ಪ್ರಾವಿಷನ್ಸ್ ಏನಿದೆ ಎಲ್ಲ ಚೆಕ್ ಮಾಡಿಕೊಂಡು ಅದ್ರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ. ಓಕೆ, ಇನ್ನು ಎಷ್ಟು ದಿವಸ ಆಗ್ಬೋದು ಸರ್ ಈ ಪ್ರೊಸೀಜರ್ ಮುಗಿಯೋದಕ್ಕೆ? ಟೈಮ್ ಲೈನ್ ಏನಿಲ್ಲ ಅದಕ್ಕೆ. ಎನಿ ಟೈಮ್ ಅದು ನೋಡ್ಕೊಂಡು ಪ್ರಾವಿಷನ್ಸ್ ನೋಡಿಕೊಂಡು, ನಾನೀಗ ದಸರಾ ಬ್ಯುಸಿಯಲ್ಲಿದ್ದೆ, ದಸರಾ ಇದರಲ್ಲಿ ಅದಕ್ಕೆ ಹೋಗಿ ಬಂದೆ. ಈಗ ಚೆಕ್ ಮಾಡಿಕೊಂಡು ತಿಳಿಸ್ತೀನಿ. ಮೂಡಾ ಕೇಸ್ ಸಂಬಂಧ ಇಂದಿನಿಂದ ಲೋಕ ತನಿಖೆ ಶುರುವಾಗಿದೆ. ಸ್ನೇಹಮಯಿ ಕೃಷ್ಣಗೆ ಲೋಕಾಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಿದ ಹಿನ್ನೆಲೆ ಇವತ್ತು ಸ್ನೇಹಮಯಿ ಕೃಷ್ಣ ವಿಚಾರಣೆಗೆ ಹಾಜರಾದರು. ಇನ್ನು ಸಿಎಂ ಸಿದ್ದರಾಮಯ್ಯಗೆ 14 ನಿವೇಶನ ಕಂಟಕವಾಗುವ ಹೊತ್ತಲ್ಲೇ ಸಿಎಂ ಪತ್ನಿ 14 ನಿವೇಶನ ವಾಪಸ್ ನೀಡಿದ್ದಾರೆ. ಈ ಸಂಬಂಧ ದೂರುದಾರ ಸ್ನೇಹಮಯಿ ಕೃಷ್ಣ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದು, ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ. ಸೈಟ್ ವಾಪಸ್ ಮಾಡಿದರೆ ಶಿಕ್ಷೆ ಕಡಿಮೆಯಾಗುತ್ತೆ ಅಷ್ಟೇ. ಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯ ಅವರ ಪಾಪದ ಕೊಡ ತುಂಬಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅದು ಸರ್, ನಮ್ಮ ಹೋರಾಟಕ್ಕೆ ಇದೊಂದು ದೊಡ್ಡ ಜಯ ಅಂತ ಹೇಳ್ಬೋದು. ನನ್ನ ಹೋರಾಟದ ಉದ್ದೇಶ ಏನಿತ್ತು, ಅದು ಉದ್ದೇಶಕ್ಕೆ ಇದೊಂದು ಮುನ್ನಡೆ ಅಂತ ಹೇಳ್ಬೋದು. ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮವಾಗಿ ನಿವೇಶನ ಪಡೆದಿದ್ರು, ಆ ನಿವೇಶನಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗ ಸ್ವತಃ ಮುಖ್ಯಮಂತ್ರಿ ಅವರೇ ಕೂಡ ತಪ್ಪನ್ನು ಕೂಡ ನಿವೇಶನ ವಾಪಸ್ ಕೊಡ್ತಿದೆ ಅಂದರೆ, ಸೊ ಇತರರು ಕೂಡ ಅಂದರೆ ಏನು 50 ರೂಪಾಯಿ ಅಕ್ರಮ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಇದರ ನಿವೇಶನ ವಾಪಸ್ ಕೊಡ್ತಾರೆ ಅನ್ನೋದು ನಂಬಿಕೆ ಈಗ ಜಾಸ್ತಿ ಆಗಿದೆ. ಸರ್, ನಮ್ಮ ಹೋರಾಟಕ್ಕೆ ಇದೊಂದು ದೊಡ್ಡ ಜಯ. ಇದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಪತ್ನಿಯ ನಿರ್ಧಾರಕ್ಕೆ ನನ್ನ ಬೆಂಬಲ ಇದೆ. ಪಾರ್ವತಿಯ ನಿರ್ಧಾರ ನನಗೂ ಆಶ್ಚರ್ಯ ತಂದಿದೆ. ನನ್ನ ಪತ್ನಿ ಮಾನಸಿಕವಾಗಿ ಹಿಂಸೆ ಅನುಭವಿಸುತ್ತಿದ್ದಾರೆ. ನನ್ನ ವಿರುದ್ಧ ರಾಜಕೀಯ ದ್ವೇಷ ಸಾಧನೆಗೆ ಸುಳ್ಳು ದೂರು ಸೃಷ್ಟಿಸಿ ನನ್ನ ಕುಟುಂಬವನ್ನ ಎಳೆ ತಂದಿದ್ದಾರೆ. ನನ್ನ ವಿರುದ್ಧದ ಷಡ್ಯಂತ್ರದಿಂದ ನನ್ನ ಪತ್ನಿ ನೊಂದಿದ್ದಾರೆ. ಹೀಗಾಗಿ 14 ಸೈಟ್ಗಳನ್ನು ಹಿಂದಿರುಗಿಸುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತೇಳಿ ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸಿಎಂಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಗಾದೆ ಮಾತು ಅನ್ವಯಿಸ್ತಾ ಇದೆ. ಅಂದು ಸಿಎಂ ಸೈಟ್ ಕೊಡಲ್ಲ ಎಂದು ಆರ್ಭಟಿಸಿದ್ರು. ಇಂದು ಬೇಷರತ್ತಾಗಿ ಅವರ ಪತ್ನಿ ನಿವೇಶನ ಹಿಂದಿರುಗಿಸಿದ್ದಾರೆ. ಸಿಬಿಐ ಇಡಿ ತನಿಖೆಗೆ ಸಿದ್ದರಾಮಯ್ಯ ಬೆದರಿದ್ದಾರೆ. ಸಿಎಂ ಕಾನೂನು ಹೋರಾಟಕ್ಕೆ ಮುನ್ನವೇ ಶಸ್ತ್ರ ತ್ಯಜಿಸಿ ಶರಣಾಗತಿ